ಶಬರಿಮಲೆ ದೇಗುಲಕ್ಕೆ ಮಹಿಳೆಯರಿಬ್ಬರ ಪ್ರವೇಶದಿಂದ ಇಡೀ ಕೇರಳ ರಾಜ್ಯ ಉದ್ವಿಗ್ನ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ. ಬೆಳಗ್ಗಿನಿಂದಲೂ ಬಂದ್ ಅನ್ನು ಆಚರಿಸಲಾಗ್ತಾ ಇದೆ. ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಬಿಜೆಪಿ ಮತ್ತು ಸಿಪಿಎಂ ಕಾರ್ಯಕರ್ತರ ಘರ್ಷಣೆಯಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಪಂದಲಂನ ಚಂದ್ರನ್ ಉನ್ನಿತ್ತಾನ್ ಮೃತಪಟ್ಟವರಿರುವಂತಹ ವ್ಯಕ್ತಿ. ಕೇರಳ ಬಂದ್ಗೆ ಕರೆ ನೀಡಿರುವಂತಹ ಬಿಜೆಪಿ ಅಲ್ಲಲ್ಲಿ ಬಸ್ಗಳನ್ನು ತಡೆದು ಕಾರ್ಯಕರ್ತರು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಪ್ರತಿಭಟನೆಯಿಂದಾಗಿ ಸುಮಾರು 57ರಿಂದ 60 ಸರ್ಕಾರಿ ಬಸ್ಗಳು ಜಖಂಗೊಂಡಿದ್ದಾವೆ. ಈ ಒಂದು ಪ್ರತಿಭಟನೆಯಲ್ಲಿ ಇನ್ನು ಉದ್ರಿಕ್ತರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಕೇರಳ ಡಿಜಿಪಿ ಆದೇಶವನ್ನು ಕೊಟ್ಟಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಲೋಕನಾಥ್ ಆದೇಶವನ್ನು ನೀಡಿದ್ದಾರೆ. ಒಂದು ಕಡೆ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ನಿನ್ನೆ ಮಹಿಳೆಯರು ಭೇಟಿ ನೀಡಿದ್ರಿಂದ ಉದ್ವಿಗ್ನಗೊಂಡಿದೆ ಇಡೀ ಕೇರಳ ರಾಜ್ಯ. ದೇವರ ನಾಡು ಇದೀಗ ಯಾವ ರೀತಿ ಆಗಿದೆ ಅನ್ನೋದನ್ನ ಬಂದ್ ಮುಖಾಂತರ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಪ್ರತಿಭಟನೆಗಳ ಮಹಾಪೂರ್ವೇ ಬರ್ತಾ ಇದೆ. ಎಲ್ಲಿ ನೋಡಿದರೂ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಭಕ್ತಾದಿಗಳ ಪ್ರತಿಭಟನೆ 57 ಸರ್ಕಾರಿ ಬಸ್ಗಳನ್ನು ಆಹುತಿ ತೆಗೆದುಕೊಂಡಿದೆ. ಜಖಂ ಆಗಿದೆ. ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಇನ್ನು ಯಾರು ಉದ್ರಿಕ್ತರಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಕೇರಳ ಡಿಜಿಪಿ ಲೋಕನಾಥ್ ಆದೇಶವನ್ನು ಕೊಟ್ಟಿದ್ದಾರೆ. ಸೊ ಭಕ್ತಾದಿಗಳ ಪ್ರತಿಭಟನೆಯಿಂದ 57 ಸರ್ಕಾರಿ ಬಸ್ಗಳು ಇದೀಗ ಜಖಂಗೊಂಡಿದ್ದಾವೆ. ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿನ್ನೆ ಮಧ್ಯಾಹ್ನದಿಂದನೂ ಕೂಡ ಕೇರಳದ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನಕ್ಕೆ ಭೇಟಿ ನೀಡಿದಂತಹ ನಂತರ ಸಾಕಷ್ಟು ಬೆಳವಣಿಗೆಗಳು ನಡೆದವು. ನೋಡ್ತಾ ಇದ್ದೀರಿ TV5ನ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ. ಸೊ ಒಂದು ಕಡೆ ಪ್ರತಿಭಟನೆ, ಮತ್ತೊಂದು ಕಡೆ ಹೋರಾಟ, ಕಲ್ಲು ತೂರಾಟ, ಅದರ ಜೊತೆಗೆ ಅಹೋರಾತ್ರಿ ಏನು ಪ್ರತಿಭಟನೆಯನ್ನು ನಡೆಸಲಾಗಿತ್ತು. ಇವತ್ತು ಬಂದನ್ನು ಕೂಡ ಸಂಪೂರ್ಣ ಕೇರಳ ಸ್ತಬ್ಧವಾಗಿದೆ. ಬಂದನ್ನು ಕೂಡ ಆಚರಿಸಲಾಗ್ತಾ ಇದೆ. ಶಬರಿ ಸಂಘರ್ಷಕ್ಕೆ ಒಬ್ಬ ಬಲಿಯಾಗಿದ್ದಾನೆ. ಪಂದಾಳಂನ ಚಂದ್ರನ್ ಉನ್ನಿತ್ತಾನ್ ಅನ್ನುವಂಥ ವ್ಯಕ್ತಿ ಬಲಿಯಾಗಿರುವಂತಹ ದುರ್ಘಟನೆ ಕೂಡ ನಡೆದಿದೆ. ಸೊ ಒಂದು ದೃಶ್ಯಗಳಲ್ಲಿ ನೀವೀಗ ನೋಡ್ತಾ ಇದ್ದೀರಿ. ಸೊ ನಿನ್ನೆ ಮಹಿಳೆಯರಿಬ್ಬರು ಪ್ರವೇಶ ಮಾಡಿದಂಥ ದೃಶ್ಯ, ಅದರ ನಂತರ ಕೇರಳದಲ್ಲಿ ಯಾವ ರೀತಿಯಾಗಿ ವಾತಾವರಣ ನಿರ್ಮಾಣವಾಗಿದೆ ಇವತ್ತು ಬಂದ್ನಿಂದ. ಸೊ ಜನ ವಸತಿ ಪ್ರದೇಶ ಆಗಿರಬಹುದು, ಹಾಗೆಯೇ ವ್ಯಾಪಾರ ವಹಿವಾಟು ನಡೆಸುವಂತಹ ದೊಡ್ಡ ದೊಡ್ಡ ರಸ್ತೆಗಳೇ ಆಗಿರಬಹುದು, ಎಲ್ಲವೂ ಕೂಡ ಬಿಕೋ ಅಂತ ಇದೆ. ಅಲ್ಲಲ್ಲಿ ಮಾತ್ರ ವಾಹನಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಅದು ಕೂಡ ಪೊಲೀಸರು ಅವುಗಳನ್ನು ಮೂವ್ ಮಾಡಿಸ್ತಾ ಇದ್ದಾರೆ. ಸೊ ಅತ್ಯಂತ ಬೇಗವಾಗಿ ನೀವು ಹೊರಡಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ, ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದಾಗಿದ್ದಾವೆ. ಪ್ರತಿಭಟನೆ ವ್ಯಾಪಕವಾಗಿ ನಡೀತಾ ಇದೆ. ಶಬರಿ ಸಂಘರ್ಷಕ್ಕೆ ಒಬ್ಬ ವ್ಯಕ್ತಿ ಬಲಿಯಾಗಿದ್ದಾನೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೇರಳದಲ್ಲಿ ಏನು ನಡೀತಾ ಇದೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ವಿಶೇಷ ಪ್ರತಿನಿಧಿ ಭರತ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭರತ್, ನಿನ್ನೆ ನಡೆದಂತಹ ಒಂದು ಘಟನೆ ಇಡೀ ಕೇರಳ ರಾಜ್ಯವನ್ನು ಸ್ತಬ್ಧವಾಗುವಂತೆ ಮಾಡಿದೆ. ಸೊ ಈಗ ಬಂದ್ ಕೂಡ ಆಚರಿಸಲಾಗ್ತಾ ಇದೆ. ಜೊತೆಗೆ DGP ಆದೇಶವನ್ನು ಕೊಟ್ಟಿದ್ದಾರೆ. ಉದ್ರಿಕ್ತರಿಗೆ ಯಾವುದೇ ರೀತಿಯಾದಂತಹ ಮರ್ಸಿ ತೋರಿಸಬಾರದು ಅನ್ನುವಂಥದ್ದು. ಹೆಚ್ಚಿನ ಮಾಹಿತಿ ಏನಿದೆ ಇದರ ಬಗ್ಗೆ? ಗುರುಪ್ರಸಾದ್, ನಿನ್ನೆ ದಿನ ಏನು ಮುಂಜಾನೆ 3:45 ವೇಳೆಗೆ ಒಂದು ಕನಕದುರ್ಗ ಹಾಗೂ ಬಿಂದು ಎಂಬ ಇಬ್ಬರು ಮಹಿಳೆಯರು ಒಂದು ಅಯ್ಯಪ್ಪ ಸನ್ನಿಧಾನವನ್ನ ಪ್ರವೇಶ ಮಾಡಿದ್ರು. ಈ ಮಹಿಳೆಯರ ಒಂದು ಪ್ರವೇಶದಿಂದ ಈಗಾಗಲೇ ಸಾಕಷ್ಟು ಒಂದು ಅಯ್ಯಪ್ಪ ಭಕ್ತರನ್ನ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಾಗೇನೆ ಒಂದು ಕೇರಳವನ್ನ ಒಂದು ಉದ್ವಿಗ್ನ ಸ್ಥಿತಿಗೆ ತಳ್ಳಿದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಇರ್ಬೋದು, ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಒಗ್ಗೂಡಿ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕೇರಳದಲ್ಲಿ ಈಗಾಗಲೇ ಸಾಕಷ್ಟು ಒಂದು ಗೊಂದಲಗಳು ಕೂಡ ಏರ್ಪಟ್ಟಿದ್ದು. ಸುಮಾರು ಒಂದು 57 ಸರ್ಕಾರಿ ಬಸ್ಗಳಿಗೆ ಒಂದು ಕಲ್ಲು ತೂರಾಟವನ್ನ ನಡೆಸಲಾಗಿದೆ. ಮತ್ತೆ ಹಾಗೂ ಇಂದು ಬೆಳಗ್ಗೆ ಪಾಲಕ್ಕಾಡ್ನಲ್ಲಿ ಒಂದು ಸಿಪಿಐಎಂಗೆ ಸೇರಿದಂತಹ ಒಂದು ಗ್ರಂಥಾಲಯ ಹಾಗೂ ಆ ಒಂದು ಸಿಪಿಐಎಂಗೆ ಸೇರಿದಂತಹ ಒಂದು ಆಂಬುಲೆನ್ಸ್ ಕೂಡ ಒಂದು ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಧ್ವಂಸಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೆಸಿದ್ದು ಇಂದು 2ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಏನು ಈ ಪ್ರತಿಭಟನೆ ನಡೆಸುವ ಸಂದರ್ಭ ಯಾರಾದ್ರೂ ಒಂದು ಘರ್ಷಣೆಗೆ ಎಡೆ ಮಾಡಿಕೊಟ್ರೆ ಅಂತವರ ಮೇಲೆ ಒಂದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒಂದು ಕೇರಳ ರಾಜ್ಯದ ಡಿಜಿಪಿ ಈಗಾಗಲೇ ಆದೇಶವನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಈಗಾಗಲೇ ಸ್ಥಳದಲ್ಲಿ ಸಾಕಷ್ಟು ಜನರು ಒಂದು ಬೀಡುಬಿಟ್ಟು ಒಂದು ಮೌನ ರೀತಿಯ ಒಂದು ಪ್ರತಿಭಟನೆಯನ್ನು ನಡೆಸ್ತಿದ್ದಾರೆ. ಏನು ಒಂದು ಅಯ್ಯಪ್ಪ ಭಕ್ತರ ಭಾವನೆಯನ್ನು ಒಂದು ಕೆರಳಿಸುವಂತಹ ಕಾರ್ಯವನ್ನ ಮಾಡಿದ್ರು. ಕನಕದುರ್ಗ ಹಾಗೂ ಬಿಂದು ಅವರ ಮೇಲೆ ಕ್ರಮವನ್ನ ಕೈಗೊಳ್ಬೇಕು ಅಂತಕ್ಕಂಥ ಒತ್ತಾಯವನ್ನ ಮುಂದಿಟ್ಟು ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಭರತ್, ನಿನ್ನೆ ಅವರಿಬ್ಬರ ಮನೆಗಳ ಮೇಲೂ ದಾಳಿಯನ್ನು ನಡೆಸಲಾಗಿತ್ತು. ಈಗ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಅವರ ಕುಟುಂಬಸ್ಥರಿಗೆ, ಮನೆಯವರಿಗೆ. ಹಾಗೆಯೇ ಒಂದು ಕಡೆ ಭಾವನೆಯನ್ನು ಕಾಪಾಡಿಕೊಳ್ಬೇಕು, ಮತ್ತೊಂದು ಕಡೆ ಕಾನೂನನ್ನು ಕೂಡ ಪಾಲಿಸಬೇಕು. ಸೊ ಈ ಒಂದು ಒತ್ತಡದಲ್ಲಿ ಕೇರಳ ಸರ್ಕಾರ ಕೂಡ ಇದೆ. ಕೇರಳ ಸರ್ಕಾರದ ವಿರುದ್ಧ ವ್ಯಾಪಕ ಟೀಕೆ ಮತ್ತು ಆಕ್ರೋಶ ಕೂಡ ಕೇಳಿಬರ್ತಾ ಇದೆ. ಸೊ ಪ್ರತಿಭಟನೆ ಈಗ ಯಾವ ರೀತಿ ಇದೆ? ಯಾವ ಏನು ಹಿಂಸಾಚಾರದಲ್ಲಿದೆಯಾ, ಅಥವಾ ಒಂದು ರೀತಿಯಾಗಿ ಪೊಲೀಸರ ಹದ್ದುಬಸ್ತಿನಲ್ಲಿ ಪ್ರತಿಭಟನೆ ನಡೀತಾ ಇದೆಯಾ ಅಂತ?
ಖಂಡಿತ ಗುರುಪ್ರಸಾದ್, ಏನು ಈ ಒಂದು ಪಂಬ ಒಂದು ಅಯ್ಯಪ್ಪನ ಸನ್ನಿಧಾನವನ್ನ ಈ ಇಬ್ಬರು ಮಹಿಳೆಯರು ಪ್ರವೇಶಿಸಿದ್ರು. ಒಂದು ಪೊಲೀಸ್ ಭದ್ರತೆಯಲ್ಲೇ ಪಂಬಾಗೆ ಅವರನ್ನ ಆ ಇಬ್ಬರು ಮಹಿಳೆಯರನ್ನ ಕರೆತರಲಾಗಿತ್ತು. ಆ ಸಂದರ್ಭದಲ್ಲಿ ಆ ಪಂಬೆಯಿಂದ ಅಂಗಲಿ ಮಾಲಕ್ಕೆ ಒಂದು ಶಿಫ್ಟ್ ಮಾಡಲಾಗಿತ್ತು. ಆ ಸಂದರ್ಭ ಸಾಕಷ್ಟು ಒಂದು ಪ್ರತಿಭಟನಾ ಕಾರ್ಯಕರ್ತರು ರೊಚ್ಚಿಗೆದ್ದು ಈ ಇಬ್ಬರು ಮಹಿಳೆಯರ ಒಂದು ಮನೆಗಳ ಮೇಲೆ ಒಂದು ಕಲ್ಲು ತೂರಾಟವನ್ನ ನಡೆಸಿದ್ರು. ಹಾಗೆಯೇ ಈ ಒಂದು ಕಲ್ಲು ತೂರಾಟ ನಡೆಸಿದ ಹಿನ್ನೆಲೆ ಒಂದು ಅಂಗಾಲಿ ಮಾಲಿಂದ ಒಂದು ತ್ರಿಶೂರ್ ಕಡೆಗೆ ಒಂದು ಸುರಕ್ಷಿತ ಪ್ರದೇಶಕ್ಕೆ ಈ ಇಬ್ಬರು ಮಹಿಳೆಯರನ್ನ ಪೊಲೀಸರ ಒಂದು ವಾಹನದಲ್ಲಿ ಒಂದು ಸ್ಥಳಾಂತರ ಮಾಡಿದ್ರು. ಹಾಗಾಗಿ ಈಗಾಗಲೇ ಈ ಇಬ್ಬರು ಮಹಿಳೆಯರು ಸೇರಿದಂತೆ ಆ ಇಬ್ಬರು ಮಹಿಳೆಯರ ಕುಟುಂಬಸ್ಥರಿಗೂ ಕೂಡ ಒಂದು ಪೊಲೀಸ್ ಇಲಾಖೆಯಿಂದ ಒಂದು ಸೂಕ್ತ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳು ರೋಚಕ ತಿರುವನ್ನು ಪಡೆದುಕೊಳ್ತಾ ಇದೆ. ಹಾಗೇನೆ ಸಾಕಷ್ಟು ಒಂದು ಗೊಂದಲಮಯ ಎಡೆಯನ್ನು ಮಾಡಿಕೊಟ್ಟಿದೆ. ಈಗಾಗಲೇ ಸರ್ಕಾರಿ ಬಸ್ಗಳು ಏನಿವೆ, ಕೇರಳ ರಾಜ್ಯದಿಂದ ಹೊರ ಹೋಗುವಂತಹ ಬಸ್ಗಳನ್ನ ಕೂಡ ಸಂಚಾರವನ್ನ ಸ್ಥಗಿತ ಮಾಡಲಾಗಿದೆ. ಇದರಿಂದ ಸಾಕಷ್ಟು ಒಂದು ಪ್ರಯಾಣಿಕರಿಗೂ ಕೂಡ ಒಂದು ಸಮಸ್ಯೆ ಉಂಟಾಗಿದ್ದು, ಸ್ಥಳದಲ್ಲಿ ಈಗಾಗಲೇ ಸಾಕಷ್ಟು ಒಂದು 70,000ಕ್ಕೂ ಹೆಚ್ಚು ಪೊಲೀಸರನ್ನ ಒಂದು ಭದ್ರತೆಗಾಗಿ ಡಿಜಿಪಿ ನಿಯೋಜನೆ ಮಾಡಿದ್ದಾರೆ. ಈಗಾಗಲೇ ಸ್ಥಳದಲ್ಲಿ ಸಾಕಷ್ಟು ಒಂದು ಗೊಂದಲ ರೀತಿಯ ವಾತಾವರಣವನ್ನೇ ಸೃಷ್ಟಿಸಿದೆ ಈ ಒಂದು ಇಬ್ಬರು ಮಹಿಳೆಯರ ಪ್ರವೇಶ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಭರತ್ ಮಾಹಿತಿಗೆ.